ಇವತ್ತು ಅಮೂಲ್ಯ ಅವ್ರು ನಮ್ಮ ಜೊತೆ ಕ್ರಿಕೆಟ್ ನೋಡಕ್ ಬಂದಿದ್ರು. ಇವತ್ತು ಬೆಳಿಗ್ಗೆನೆ ಯಾಕೋ ಮೂಳೆ ತಿನ್ಬೇಕು ಅನ್ಸ್ಬಿಡ್ತು. ಸೀದಾ ಬಂದಿದೆ ಚಿಕನ್ ಅಂಗಡಿಗೆ. ಅವ್ನಿಗೆ ಹಿಂಗ್ ಸೂಡು ಅಂತ ಹೇಳ್ಕೊಡ್ತಾ ಇದ್ದೆ. ಅದಕ್ಕೆ ನನ್ನ ಕಡೆಗೆ ತಿರ್ಗೆ ನೋಡ್ಲಿಲ್ಲ. ಅವ್ನಿಗಯ್ಯೋ ಅನ್ಸ್ಕೊಂಡು ಸೀದಾ ಎತ್ಕೊಂಡು ಮನೆ ತಗ ಬಂದೆ ಮೂಳೆ ಕಡಿಯೋಣ ಅಂತ. ಬೆಳಗ್ಗೆನೆ ಒಳ್ಳೆ ಸಾಂಬಾರು ಮುದ್ದೆ ಹೊಡ್ಕೊಂಡು ಸೀದಾ ಹೊರಟಿದ್ದೆ ಆಫೀಸ್ ಕಡೆಗೆ. ನೋಡಿದ್ರೆ ನಾಗರಬಾವಿಲಿ ಫುಲ್ಲು ಗಾಡಿನೇ ಕೆಟ್ಟೋಗ್ಬಿಟ್ಟೈತೆ. ಅದು ಒಂದಲ್ಲ ಎರಡು, ಅಯ್ಯೋ ಸೈಕು. ಅದನ್ನ ನೋಡ್ಕೊಂಡು ಸೀದಾ ಆಫೀಸ್ ಕಡೆಗೆ ನೋಡಿದ್ರೆ RX ಬೈಕು, ಅದು ಕೆಂಪು ಕಲರು ಭಾರಿ ಆಗಿತ್ತು. ನೋಡ್ಕೊಂಡು ಸೀದಾ ಆಫೀಸ್ ಒಳಗಡೆ ನುಗ್ದೆ. ಅಲ್ಲಿ ನೋಡಿದ್ರೆ RR ನಗರಲ್ಲಿ ಕ್ರಿಕೆಟ್ ನಡೀತಾ ಇತ್ತು ಗ್ರೌಂಡ್ ಅಲ್ಲಿ. ಸೀದಾ ಹೋದೆ. ಜಗದೀಶ್ ಅವ್ರು ಆಡ್ತಾ ಇದ್ರು, ಅಮೂಲ್ಯ ಅವ್ರ ಯಜಮಾನ್ರು. ಅದಕ್ಕೆ ಅವರು ಬಂದಿದ್ರು ನೋಡಕ್ಕೆ. ನೋಡ್ಕೊಂಡು ಅವ್ರ ಜೊತೆ ಫೋಟೋ ಇಡ್ಸ್ಕೊಂಡು ಸೀದಾ ಬಂದಿದ್ದೆ ಆಫೀಸ್ಗೆ. ಅಲ್ಲಿಂದ ಸೀದಾ ಕೆಲ್ಸಕ್ಕೆ ಬಂದು ಕೆಲಸ ಮಾಡ್ಕೊಂಡು ಕೂತಿದ್ದೆ. ಸಂಜೆ ಮೇಲ್ಗಡೆ ಮಳೆ ಬರ್ತಾಯ್ತಾ ಇಲ್ವಾ ಅಂತ ನೋಡಿದೆ. ಫುಲ್ ಮೋಡ ಆಗ್ಬಿಟ್ಟಿತ್ತು. ಇನ್ನೇನ್ ಮತ್ತೆ ಪೋಟರ್ ಕತೆ ಡಮಾರ್ ಅಂದ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಬಂದೆ. ಲೈಟಾಗಿ ಮಳೆ ಬರ್ತಾ ಇತ್ತು. ಪಾಪ ಸ್ವಿಗ್ಗಿ ಪಾರ್ಟ್ನರ್ ನೋಡಿ ಬೇಜಾರಾಯ್ತು. ಅಟ್ಲೀಸ್ಟ್ ನೀವು ಟಿಪ್ಸ್ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಗ್ನಗ್ತಾ ಒಂದು ಥ್ಯಾಂಕ್ ಯು ಹೇಳ್ಬಿಟ್ಟು ಒಳ್ಳೆ ರೇಟಿಂಗ್ಸ್ ಕೊಡ್ರಪ್ಪ. ಮಳೆನೂ ನಿಮ್ಮ ಬಾಕ್ಲು ಮುಂದೆ ತಂದು ಕೊಡ್ತಾರೆ ಊಟನ. ಅವ್ರನ್ನ ನೋಡ್ಕೊಂಡು ಸೀದಾ ಗಾಡಿಗೆ ಒಂದು 90 ಹಾಕ್ಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಒಳ್ಳೆ ಚಿಕನ್ ಸಾರು, ನೈಟು ಬ್ಯಾಟಿಂಗ್ ಮಾಡ್ಕೊಂಡು ಸೀದಾ ಅರ್ಧತ್ರಕ್ಕೆ ಬಂದೆ. ಇಷ್ಟೇ ಇವತ್ತಿನ ವಿಷಯ.